ಜೆಬಿಎ ಚುನಾವಣೆ ನಡೆಸಲು ಸರ್ಕಾರದಿಂದಲೇ ಹಿಂದೇಟು. ಇನ್ನು ಸರ್ಕಾರದ ಬಳಿ ಹಣ ಇಲ್ಲ. ಜೆಬಿಎ ಚುನಾವಣೆ ನಡೆಸಲು ಸರ್ಕಾರದಿಂದಲೇ ಹಿಂದೇಟು. ಸರ್ಕಾರದ ಬಳಿ ಹಣ ಇಲ್ಲ, ಸಿಬ್ಬಂದಿ ಇಲ್ಲವೆಂದು ಕಾಲಹರಣ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಜೆಬಿಎ ಚುನಾವಣೆ ಬಲಿಯಾಗ್ತಿದ್ಯಾ? ಚುನಾವಣಾ ಆಯೋಗದ ಬಳಿ ಕುಂಟು ನೆಪ ಹೇಳಿರುವ ಸರ್ಕಾರ. ಇನ್ನು ಚುನಾವಣಾ ಆಯೋಗವನ್ನ ಕೈಗೊಂಬೆ ಮಾಡಿಕೊಂಡಿದ್ದ ಸರ್ಕಾರ. ಹಾಗಾದ್ರೆ ಜೂನ್ ಒಳಗೆ ಜೆಬಿಎ ಎಲೆಕ್ಷನ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆದೇಶವನ್ನ ಹೊರಡಿಸಿದ್ರು ಕೂಡ ಈ ಒಂದು ಜೆಬಿಎ ಎಲೆಕ್ಷನ್ಗೆ ಯಾವುದೇ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇಲ್ಲ. ಹಾಗಾದ್ರೆ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಹಾಗಾದ್ರೆ ಇನ್ನು ನ್ಯಾಯಾಲಯದ ತೀರ್ಪನ್ನ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಜೂನ್ ಒಳಗಡೆ ಈಗ ನೀವು ಎಲೆಕ್ಷನ್ ಮಾಡಬೇಕು ಅಂತಂದ್ರೆ ಎಲೆಕ್ಷನ್ ಮಾಡಲೇಬೇಕು. ಆದ್ರೆ ಯಾಕಿಷ್ಟು ಲೇಟ್ ಆಗ್ತಾ ಇದೆ? ಸದ್ಯಕ್ಕೆ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಏನಾದ್ರೂ ಸರ್ಕಾರದವ್ರನ್ನ ಹೋಗಿ ಪ್ರಶ್ನೆ ಮಾಡಿದ್ರೆ ಯಾಕೆ ನೀವು ಚುನಾವಣೆ ನಡೆಸ್ತಾ ಇಲ್ಲ ಜೆಬಿಎ ಚುನಾವಣೆ ಅಂತಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಾರೆ. ಹಣ ಇಲ್ಲ ಅಂತಂದ್ರೆ ಇದು ಸರಿಯಾದಂತಹ ಸಮಂಜಸವಾದ ಉತ್ತರನ? ಹಾಗಾದ್ರೆ ಜೊತೆಗೆ ಸಿಬ್ಬಂದಿ ಇಲ್ಲ ಅಂತ ಕಾಲಹರಣ ಕೂಡ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೂಡ ಇದೆ. ಸುಪ್ರೀಂ ಆದೇಶದಂತೆ ಚುನಾವಣೆಗೆ ಸರ್ಕಾರ ಹಿಂದೇಟಿಗೆ ಕಾರಣ ಏನು? ಹಾಗಾದ್ರೆ ಗ್ಯಾರಂಟಿ ಯೋಜನೆಯಿಂದ ಚುನಾವಣೆ ನಡೆಸಲು ಸರ್ಕಾರದ ಬಳಿ ಹಣ ಇಲ್ಲ. ಜೆಬಿಎ ಚುನಾವಣೆಗೆ ಸರಿಯಾದ ಸಿಬ್ಬಂದಿಗಳ ಕೊರತೆ. ಚುನಾವಣೆ ನಡೆದ್ರೆ ವಾರ್ಡ್ ಮಟ್ಟದ ಅಭಿವೃದ್ಧಿಗೆ ಹಣದ ಕೊರತೆ. ತರಾತುರಿ ಚುನಾವಣೆ ನಡೆಸಿದ್ರೆ ಗೆಲ್ಲೋದು ಬಹಳ ಕಷ್ಟ. 5 ನಗರ ಪಾಲಿಕೆ ಮೇಯರ್ ಸ್ಥಾನ ಕೈ ತಪ್ಪುವ ಸಾಧ್ಯತೆಗಳಿದ್ದಾವೆ. ಇನ್ನು ಜೆಬಿಎ ಸಿಎಂ ಆಡಳಿತದಲ್ಲಿರುತ್ತದೆ. ಇತ್ತ ಡಿಸಿಎಂಗೆ ಚೆಕ್ಮೇಟ್. ಈ ಕಾರಣಕ್ಕೆ ಜೆಬಿಎ ಚುನಾವಣೆ ನಡೆಸಲು ಮೀನಾಮೇಷವನ್ನ ಎಣಿಸ್ತಾ ಇದೆ. ಇನ್ನು ಸುಪ್ರೀಂ ಆದೇಶ ಇದ್ರೂ ಕೂಡ ಚುನಾವಣೆಗೆ ಸರ್ಕಾರ ಮಾತ್ರ ಹಿಂದೇಟನ್ನ ಹಾಕ್ತಾ ಇದೆ. ಅದಕ್ಕೆ ಏನಪ್ಪಾ ಮುಖ್ಯವಾದ ಕಾರಣ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಆ ಒಂದು ಹಣವನ್ನು ಹೊಂದಿಸುವಂತಹ ಭರದಲ್ಲಿ ಚುನಾವಣೆ ನಡೆಸಬೇಕು ಅಂತಂದ್ರೂ ಕೂಡ ಸರ್ಕಾರದ ಬಳಿ ಹಣ ಇರಬೇಕಾಗುತ್ತೆ. ಆದ್ರೆ ಆ ಒಂದು ಹಣದ ಕೊರತೆ ಇದೆ. ಇನ್ನು ಜೆಬಿಎ ಚುನಾವಣೆಗೆ ಸರಿಯಾದ ಸಿಬ್ಬಂದಿಗಳು ಕೂಡ ಇಲ್ವಂತೆ. ಸಿಬ್ಬಂದಿಗಳ ಕೊರತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಕಾರಣಗಳಿಂದಾಗಿ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. ಅದರ ಜೊತೆಗೆ ಚುನಾವಣೆ ನಡೆದ್ರೆ ವಾರ್ಡ್ ಮಟ್ಟದ ಅಭಿವೃದ್ಧಿಗೆ ಹಣವನ್ನು ಒದಗಿಸಬೇಕಾಗುತ್ತೆ. ಆದ್ರೆ ಸರ್ಕಾರದ ಬಳಿ ಹಣ ಇದ್ರಲ್ವ ಹಣ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಹಣದ ಕೊರತೆ ಇಲ್ಲಿ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ, ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ. ಜೊತೆಗೆ ತರಾತುರಿಯಲ್ಲಿ ಏನಾದ್ರು ಚುನಾವಣೆಯನ್ನ ಮಾಡದೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲ್ಲೋದು ಬಹಳ ಕಷ್ಟ ಇದೆ. ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು. ಯಾಕೆಂತಂದ್ರೆ ಈಗ ಚುನಾವಣೆ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪಕ್ಷಗಳು ತಮ್ಮದೇ ಆದಂತಹ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ತಮ್ಮದೇ ಆದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೆಲ್ಲವೂ ಕೂಡ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ. ಹಾಗಾಗಿ ಚುನಾವಣೆ ಗೆಲ್ಲಬೇಕು ಅಂತ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ತರಾತುರಿಯಾಗಿ ಅನೌನ್ಸ್ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಇನ್ನು ನಗರ ಪಾಲಿಕೆ ಮೇಯರ್ ಸ್ಥಾನ ಏನಿದೆ ಕೈ ತಪ್ಪುವ ಭೀತಿ ಕೂಡ ಇದೆ. ಅದರ ಜೊತೆಗೆ ಜೆಬಿಎ ಸಿಎಂ ಆಡಳಿತದಲ್ಲಿರುತ್ತೆ. ಇತ್ತ ಡಿಸಿಎಂಗೆ ಚೆಕ್ಮೇಟ್ ಇಡಬೇಕಾಗತ್ತೆ. ಈ ಕಾರಣಕ್ಕೆ ಜೆಬಿಎ ಚುನಾವಣೆ ನಡೆಸಲು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಜೆಬಿಎ ಚುನಾವಣೆ ನಡೆಸಲಿಕ್ಕೆ ಸರ್ಕಾರ ಯಾಕೆ ಇಷ್ಟೊಂದು ಮೀನಾಮೇಷವನ್ನ ಎಣಿಸ್ತಾ ಇದೆ? ಕೇವಲ ಹಣದ ಕೊರತೆ ಇದೆ ಅನ್ನೋದು ಒಂದೇ ರೀಸನ್ ಅಥವಾ ಬೇರೆ ಏನೆಲ್ಲ ಕಾರಣಗಳಿದಾವೆ ಮಂಜುನಾಥ್? ಸಾಹಿತ್ಯ ಬಿಬಿಎಂಪಿ ಬದಲಾಗಿ ಜೆಬಿಎ ಅಸ್ತಿತ್ವಕ್ಕೆ ಬಂತು. ಜೆಬಿಎ ಬಳಿಕ ಒಂದಿಷ್ಟು ಸಾಕಷ್ಟು ಬದಲಾವಣೆ ಆಗ್ಬೋದಾ ಅಂತ ಹೇಳಿ ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳು ಕೇವಲ ಜೆಬಿಎ ಆದ್ಮೇಲೆ 5 ನಗರ ಪಾಲಿಕೆಗಳಾಗಿ ಆದೇಶ ಮಾಡಿದಂತಹ ಸರ್ಕಾರ ಮತ್ತೆ ಮುಂದಿನ ಬೆಳವಣಿಗೆಗೆ ಯಾವುದೇ ಮುಂದಿನ ಬೆಳವಣಿಗೆಗೆ ನೋಡ್ಲಿಲ್ಲ. ಅಷ್ಟಕ್ಕೂ ಜೆಬಿಎ ಬಂದ್ಮೇಲೆ ಎಲೆಕ್ಷನ್ ಆಗುತ್ತೆ ಅಂತೇಳಿ ಸಾಕಷ್ಟು ಜನಪ್ರತಿನಿಧಿಗಳು ಮುಂದಾಗ್ತಾ ಇದ್ರು. ಅಂದ್ರೆ ಈ ಬಾರಿ ಆದ್ರೂ ಎಲೆಕ್ಷನ್ ಆಗ್ಬೋದು ಅಂತ ಹೇಳಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಜೆಬಿಎ ಚುನಾವಣೆಗೆ ಸಾಕು ಈಗ ಬಿಬಿಎಂಪಿ ಎಲೆಕ್ಷನ್ ಆಗಿ ಸುಮಾರು 10 ವರ್ಷ ಕಳೆದಿದೆ. ಈ ಬಾರಿ ಜೂನ್ 30 ಎಲೆಕ್ಷನ್ ನಡೆಸಲೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ಇತ್ತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕೂಡ ಸರ್ಕಾರ ಸೆಡ್ಡುಡಿರುವಂತದ್ದು. ಕಾರಣ ಚುನಾವಣಾ ಆಯೋಗದ ಮೂಲಕ ಇದೀಗ ಜೆಬಿಎ ಚುನಾವಣೆ ನಡೆಸಲು ಒಂದ್ ಕಡೆ ಹಣದ ಕೊರತೆ ಆಗಿದೆ, ಮತ್ತೊಂದ್ ಕಡೆ ಸಿಬ್ಬಂದಿಗಳ ಕೊರತೆ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ಮುಂದೆ ಸರ್ಕಾರ ಹೇಳ್ಕೊಂಡಿರುವಂತದ್ದು. ಕಾರಣ ಒಂದು ಜೆಬಿಎ ಚುನಾವಣೆ ಮಾಡ್ಬೇಕು ಅಂದ್ರೆ ಹಣ ಬೇಕಾಗುತ್ತೆ. ಇತ್ತ ಸೆನ್ಸಸ್ ಬೇರೆ ನಡೀತಾ ಇದೆ. ಜೆಬಿಎ ಅಧಿಕಾರಿಗಳನ್ನ ಸೆನ್ಸಸ್ಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಚುನಾವಣೆ ನಡೆಸೋದು ಕಷ್ಟ ಅಂತ ಹೇಳ್ತಾ ಇದೆ. ಜೊತೆಗೆ ಜೆಬಿಎ ಚುನಾವಣೆ ನಡೆದ್ರೆ ಜೆಬಿಎ ಸಿಎಂ ಅಸ್ತಿತ್ವದಲ್ಲಿರುತ್ತೆ. ಈಗ ಸಿಎಂ ಚೇರ್ನ ಫೈಟ್ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಜೆಬಿಎ ಚುನಾವಣೆ ನಡೆಸಲು ಮುಂದಾಗ್ತಿಲ್ಲ ಅಂತೇಳಿ ಮಾಹಿತಿ ಸಿಗ್ತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.